ಕಡ್ಡಿ ಇಲ್ಲ. ಯಾಕಂದ್ರೆ ಅವನು 3 ಹೆಸರು ಹೇಳಿಬಿಟ್ನಲ್ಲಿ ಕೇಳಿದ ಕೂಡಲೇ. 3 ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ 3 ಮಂದಿ ಅದಾರ. ಬಹಳ ಮಂದಿ ತಿಳ್ಕೊಂಡಿರಿ 3 ಮಂದಿ ಬ್ಯಾರೆ ಬೇರೆ ಅಂತ. 3 ಮಂದಿ ಬ್ಯಾರೆ ಬೇರೆ ಅಲ್ಲ, ಇವರು ಒಬ್ಬನೇ ಅದಾನ. ಒಬ್ಬನೇ 3 ಕೆಲಸ ಮಾಡ್ತಾನ. ಸೃಷ್ಟಿ ಕೆಲಸ ಮಾಡುವಾಗ ಅವ ಬ್ರಹ್ಮ ಅನಿಸಿಕೊಂಡು ಬಿಡ್ತಾನ. ಜೋಪಾನ ಮಾಡುವಂತಹ ಸಂದರ್ಭದಲ್ಲಿ ಅವ ವಿಷ್ಣು ಅನಿಸಿಕೊಳ್ತಾನ. ಮುಂದೆ ಯಾರಿಗೇನು ತೊಂದರೆ ಆಗಲಾರ್ದಂಗೆ, ಕೆಟ್ಟ ಗುಣಗಳು ಬೆಳಿಲಾರ್ದಂಗೆ ನೋಡ್ಕೊಳ್ಳವೇನದಲ್ಲ ರುದ್ರ, ಅವ ಆ ಕೆಲಸವನ್ನು ಮಾಡ್ತಾನೆ. ಒಬ್ಬನೇ 3 ಕೆಲಸ ಮಾಡ್ತಾನೆ. 3 ಕೆಲಸ ಮಾಡ್ತಾನೆ. ಹಾಗಾಗಿ ಅಲ್ಲಿ ಪೂಜಾರಿ ಕಸ ಹೊಡಿಯಕತ್ತಿದ ಅಂತೇಳಿ ತಿಳ್ಕೊ. ಸೇವಕಕ್ಕನ ದೇವ್ರ ಪೂಜೆ ಮಾಡಕತ್ತಿದ್ರ ಏನಕ್ಕನ? ಪೂಜಾರಿ ಅಕ್ಕನ. ಪಾವತಿ ಬುಕ್ಕ ಬರೆಯಕತ್ತಿದ್ನಂತಂದ್ರೆ ಕಾರ್ಕೂನಕ್ಕನ. ಹೌದಲ್ಲ? ಪೂಜಾರಿ ಕೆಲಸ ಮಾಡಿದ್ರೆ ಸೇವಕಕ್ಕನ, ಬರೆಯಕತ್ತಿದ್ರೆ ಕಾರ್ಕೂನಕ್ಕನ, ಪೂಜೆ ಮಾಡಕತ್ತಿದ್ರೆ ಏನಕ್ಕನವ? ಪೂಜಾರಿ ಅಕ್ಕನ. ಹೆಂಗೆ ಒಬ್ಬ ಪೂಜಾರಿ 3 ಕೆಲಸ ಮಾಡೋಕ್ಕೆ ಸಾಧ್ಯ ಐತೋ, ಇನ್ನೂ 100 ಕೆಲಸ ಮಾಡೋಕ್ಕೆ ಸಾಧ್ಯ ಐತೋ, ಹಾಗೆ ಒಬ್ಬನೇ ಒಬ್ಬ ದೇವರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಅವರು 3 ಮಂದಿ ಬೇರೆ ಬೇರೆ ಅಲ್ಲ, ಅವರು 3 ಮಂದಿ ಒಬ್ಬನೇ ಅಂತಕ್ಕಂಥದ್ದು. ಆ 3 ಏನು ಒಂದಾಗೈತಲ್ಲ, ಅದರ ಅರಿವನ್ನು ಮಾಡಿಕೋರಿ ಎನ್ನುವಂತಹ ಮಾತನ್ನು ಇಲ್ಲಿ ಇವತ್ತಿನ ದಿವಸ ಇಟ್ಟುಕೊಂಡಿದ್ದಾರೆ ಅಂತಕ್ಕಂಥದ್ದು. ಪರಬೊಮ್ಮದರುವಿನಿಂದುರೆಜಾನ್ಮೆಯುಂಟೆ, ಅದಕ್ಕಿಂತ ಮಿಗಿಲಾದ ಜಾಣತನ ಐತೇನೋ ಅನ್ನುವಂತಹ ಪ್ರಶ್ನೆಯನ್ನು ಅವರು ಮಾಡ್ತಾರ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಈಗ ಬಹಳ ಮಂದಿ ದೇವರಿಲ್ಲ ಅನ್ನೋರದಾರ. ದೇವ್ರ ಬಗ್ಗೆ ತಿಳ್ಕೋರಿ ಅಂತ ಈ ನಿಜಗುಂಡ್ರ ಶಿವಗಳು ಹೇಳ್ತಾರೆ. ದೇವರೇ ಇಲ್ಲ ಅಂತಕ್ಕಂಥವ್ರು ಎಷ್ಟೋ ಮಂದಿ ಅದಾರ. ದೇವ್ರು ಅದಾನಂತ ಹೇಳೋರು ಅದಾರ ಭೂಮಿ ಮೇಲೆ, ದೇವ್ರು ಇಲ್ಲ ಅಂತ ಹೇಳೋರು ಅದಾರ. ಇಲ್ಲ ಅಂತ ಹೇಳೋರು ಎಷ್ಟು ಮಂದಿ ಅದಾರಪ್ಪ ಅಂದ್ರೆ 100ಕ್ಕೆ 5 ಮಂದಿ ಅದಾರ. ದೇವ್ರು ಅದಾನಂತ ಹೇಳೋರು ಎಷ್ಟು ಮಂದಿ ಅದಾರ? 95 ಮಂದಿ ಅದಾರ. ಇಷ್ಟು ವ್ಯತ್ಯಾಸ ಐತಿ. ಇಂದಿನವರೆಗೂ ಕೂಡ ದೇವರಿದ್ದಾನೆ ಅಂತ ಹೇಳೋರ ಸಂಖ್ಯೆ ಭಾಳ ಐತಿ. ಯಾವನೋ ಒಬ್ಬ ಒಟ್ಟ ದೇವ್ರು ನಂಬುತ್ತಿದ್ದಿಲ್ಲ ಅಂತ, ಒಟ್ಟ ದೇವರನ್ನು ನಂಬುತ್ತಿದ್ದಿಲ್ಲ. ತನ್ನ ಮಗನಿಗೆ ಹೆಸರು ಸಹಿತ ಅವ ಏನಿಟ್ಟ ಅಂತಂದ್ರೆ, ಈ ದೇವ್ರ ಬಗ್ಗೆ ನನ್ನ ಮಗ ಸಹಿತ ನಂಬಬಾರ್ದು ಅಂತೇಳಿ ತಿಳ್ಕೊಂಡು ದೇವರು. ಈಗ ನೀವೆಲ್ಲ ಹೆಸರಿಟ್ಟಿರ್ತಿರಲ್ಲ, ನಿನ್ನ ಹೆಸರು ಎಂತಮ್ಮ? ಹೇಳು. ರಂಗನಾಥ. ನಿನ್ನ ಹೆಸರು ಹೇಳು, ಏನಾಗಲ್ಲ. ಶಿವರಾಯ. ರಂಗನಾಥ್ ಅಂತ ಒಬ್ಬ ಅದಾನ, ಶಿವರಾಯ ಅಂತದ. ನೀ ಯಾರು? ಪ್ರವೀಣ ಅಂತ. ಇವೇನು ಹಿಂಗದವಲ್ರಿ, ಶಿವರಾಯ, ರಂಗನಾಥ, ಪ್ರವೀಣ, ಇವೇನು ಹೆಸರದವಲ್ಲ, ನಿಮ್ಮ ಹೆಣ್ಮಕ್ಳಿಗೂ ಬೇರೆ ಬೇರೆ ಇರ್ತಾವ. ಹಂಗೆ ಅವ ಹೆಸರಿಟ್ಟಿದ್ದಂತ ದೇವರಿಲ್ಲ ಅಂತ. ಮಗನ ಹೆಸರೇನು? ದೇವರಿಲ್ಲ. ಬೇಕಾದ್ರೆ ಪ ಅಂದ್ರೆ ಮುಂದೆ ನೀವು ಅದಕ್ಕೆ ದೇವರಿಲ್ಲಪ್ಪ. ಮಗನ ಹೆಸರೇನು ಅಂದ್ರೆ ಅವನ ತಲೆಯಾಗಿ ಏನಂತಂದ್ರೆ, ನನ್ನ ಮಗನಿಗೆ ಇಲ್ಲ ಅಂತಲೇ ಹೆಸರಿಟ್ಟು ಬಿಡಬೇಕು, ಬೇಕಾದಾಗಲದು ಅಂತೇಳಿ ಹೆಸರಿಟ್ಟುಬಿಟ್ಟ. ಹೌದಲ್ಲ? ಎಲ್ಲರೂ ಹೇಳಿದರು ಇಂಥ ಹೆಸರು ಇಡಬಾರ್ದ್ರಿ, ಇಂಥವೆಲ್ಲ ಇಡ್ತಾರನ್ರಿ. ದೇವರಿಲ್ಲ ದೇವರಿಲ್ಲ ದೇವರಿಲ್ಲಪ್ಪ ಅಂತ ಹೆಸರಿಡ್ತಾರನ್ರಿ. ಯಾವ್ದಾರು ಒಂದು ಚಲೋದು ಇಡ್ರಿ. ಇಲ್ಲ, ಅವ ಇಲ್ಲ ಅಂದ್ರೆ ಇಲ್ಲ ನಾ ಹಂಗೆ ಇಡವ ಅಂತೇಳಿ ಹಠಕ್ಕೆ ಬಿದ್ದು ತನ್ನ ಮಗ್ಗ ದೇವರಿಲ್ಲಪ್ಪ ಅಂತ ಹೆಸರಿಟ್ಟ. ಮುಂದೆ ಸಾಲಿಗೆ ಹಾಕಬೇಕಲ್ಲ, ಎಲ್ಲ ಹುಡುಗರನ್ನ ಸಾಲಿಗೆ ಹಾಕಬೇಕಲ್ಲ. ಸಾಲಿಗೆ ಹಾಕಿದಾಗ ಮಾಸ್ತರ್ ಎಲ್ಲ ಹುಡುಗರು ಹೆಸರು ಬರ್ಕೊಂಡು ಹಾಜರಿ ಓದ್ತಿರ್ತಾರಲ್ಲ. ರಂಗನಾಥ್ ಇದೀನಿ ಸರ್ ಅಂದ. ಹೌದಲ್ಲ? ಶಿವರಾಯ ಇದೀನಿ ಸರ್ ಅಂದವ. ಹೌದಲ್ಲ? ಸುರೇಶ ಇದೀನಿ ಸರ್ ಅಂದ. ಮುಂದೆ ಇವನು ಪಾಳೆ ಬಂತು ನೋಡ್ರು. ದೇವರಿಲ್ಲಪ್ಪ ಇದೀನಿ ಸರ್ ಅಂದವ. ಏನಂದವ? ಅದೀನಿ ಸರ್ ಅಂದವ. ಮಾಸ್ತರ್ ಏನನ್ನಕತ್ತಾರ? ಇಲ್ಲ ಅನ್ನಕತ್ತಾರ. ಅವ ಏನಂತಾನೆ ಇಟ್ಕೊಂಡವನ ಹೆಸರು ಅದೀನಿ ಸರ್ ಅಂತನವ. ಎಷ್ಟು ಮಜಾ ಅಲ್ಲ? ಯಾವುದನ್ನು ಇಲ್ಲ ಅಂತ ಹೇಳಕ್ಕೆ ಹೋಗ್ತೀವಲ್ಲ, ಆ ಇಲ್ಲ ಅಂತ ಹೇಳಕ್ಕೆ ಹೋಗುವಾಗ ಐತಿ ಅನ್ನೋದೇನು ಸೃಷ್ಟಿ ಆಕೈತಲ್ಲ, ಅದು ಪರಬ್ರಹ್ಮನ ಅರಿವು ಅಂತಕ್ಕಂಥದ್ದನ್ನು ನೀವೆಲ್ಲ ಅರ್ಥ ಮಾಡಿಕೊಂಡು ಬಿಟ್ರೆ ಬಹಳ ಚೆನ್ನಾಗಾಗುತ್ತೆ ಅಂತಕ್ಕಂಥದ್ದು. ಒಂದು ನಿಮ್ಮ ಗಮನದಾಗಿರಲಿ. ಸರ್ವಜ್ಞ ಒಂದು ಮಾತು ಹೇಳ್ತಾನೆ. ಚಿತ್ರವನು ನವಿಲೋಳ್ ವಿಚಿತ್ರವನು ಗಗನದೋಳ್, ಪತ್ರ ಫಲಗಳಲ್ಲಿ ವಿವಿಧ ಬಣ್ಣ ರುಚಿಗಳನ್ನು ಚಿತ್ರಿಸಿದವರಾರು ಸರ್ವಜ್ಞ ಅಂತ. ಎಷ್ಟು ಮಜಾ ಇಲ್ಲ? ನವಿಲ್ ನೋಡಿರಿ, ನವಿಲ್. ಆ ನವಿಲಿನಲ್ಲಿ ವಿಚಿತ್ರ ವಿಚಿತ್ರ ಬಣ್ಣಗಳದಾವಲ್ಲ,
ಆ ಬಣ್ಣ ಯಾರ ಇದ ಊರನ್ನವ್ರು ಮಾಡ್ಯಾರನ್ರಿ? ಯಾರು ಮಾಡ್ಯಾರ ಅವನ್ನ? ಅವನೇ ಮಾಡಿರ್ಬೇಕಲ್ಲ. ಒಂದು ತತ್ತಿ ಒಳಗಿಂದ ಬರುವಂಥ ಹಕ್ಕಿ ಎಷ್ಟು ವಿಚಿತ್ರ ಬಣ್ಣಗಳನ್ನು ಹೊತ್ಕೊಂಡು ಬರ್ತೈತೆ ನೋಡ್ರಿ. ಅದನ್ನ ಯಾರು ಮಾಡ್ಯಾರ? ಆ ಆಕಾಶದೊಳಗೆ ನಾನಾ ಥರದ ಚಿತ್ರ ವಿಚಿತ್ರಗಳು ಕಾಣ್ತಾವಲ್ಲ, ಅದನ್ನ ಯಾರು ಮಾಡ್ಯಾರ? ಮೆಣಸಿನಕಾಯಿ ಒಂದ ಹೊಲದಾಗ ಬೆಳಿತೈತಿ, ಶೇಂಗಾ ಒಂದ ಹೊಲದಾಗ ಬೆಳಿತೈತಿ, ಉಳ್ಳಾಗಡ್ಡಿ ಒಂದ ಹೊಲದಾಗ ಬೆಳಿತೈತಿ. ಹೌದಾ? ಉಳ್ಳಾಗಡ್ಡಿ ರುಚಿ ಬೇರೆ ಐತಿಲ್ವ? ಹೌದಲ್ಲ? ಮೆಣಸಿನಕಾಯಿ ರುಚಿ ಬೇರೆ ಐತಿಲ್ಲ, ಶೇಂಗಾ ಬೇರೆ ಐತಲ್ಲ. ಅದ ಹೊಲದಾಗ ಕಬ್ಬು ಹಾಕಿದ್ರೆ ಆ ಕಬ್ಬಿನ ರುಚಿ ಹೆಂಗೈತಿ? ಒಂದು ಸಿಹಿ ಐತಿ, ಒಂದು ಖಾರ ಐತಿ, ಒಂದು ಉಳ್ಳಾಗಡ್ಡಿ ಗಾಸ್ಟ್ ಐತಿ, ಶೇಂಗಾದೊಳಗೆ ಎಣ್ಣೆ ಐತಿ. ಒಂದೇ ಭೂಮಿ ಒಳಗೆ ಎಲ್ಲದು ಖಾರ ಆಗಬಹುದಾಗಿತ್ತು, ಎಲ್ಲದು ಸಿಹಿ ಆಗಬಹುದಾಗಿತ್ತು, ಎಲ್ಲದು ಏನೇನೋ ಆಗಬಹುದಾಗಿತ್ತಲ್ಲ. ಆದರೆ ಯಾವ್ದು ಹಾಕ್ತೀರಿ ಅದೇ ಆಗ್ತೈತಲ್ಲ. ಆ ಕೆಲಸ ಯಾರು ಮಾಡ್ತಾರೆ? ಮೆಣಸಿನಕಾಯಿ ಒಳಗೆ ಖಾರ ತುಂಬಿದವ್ರು ಯಾರು? ನೀವು ಯಾರು ತುಂಬಿರಿ? ಹೊಲದಾಗ ಮೆಣಸಿನಕಾಯಿ ಬೆಳೆದವಲ್ಲ, ಹೌದಲ್ಲ? ತುಂಬಿರಿ. ಶೇಂಗಾದೊಳಗೆ ಎಣ್ಣೆ ಇಟ್ಟವ್ರು ಯಾರು? ನೀವ. ಕಬ್ಬಿನೊಳಗೆ ಬೆಲ್ಲ ಇಟ್ಟವ್ರು ಯಾರು? ನೀವ. ಸಕ್ಕರೆ ಇಟ್ಟವ್ರು ಯಾರು? ನೀವ. ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ. ಶೇಂಗಾ ಕಿತ್ತು ಹರಿತಿರಲಿ, ಹಿಂಗೆ ಏನು ಹರಿತೀರಿ ನೀವು? ಕಾಯಿ ಹರಿತೀರಿ. ಕಾಯಿ ಹರಿದು ಒಣಗಿಸಿ ಎಲ್ಲ ಮಾಡಿ ಬೀಜಕ್ಕೆ ಇಡ್ತೀರಿ. ಬಿತ್ತಬೇಕಾದ್ರೆ ಹೆಂಗೆ ಬಿತ್ತೀರಪ್ಪ? ಶೇಂಗಾ ಬಿತ್ತಿರೋ ಕಾಳು ಬಿತ್ತಿರೋ? ಹೌದಲ್ಲ? ಏನು ತೆಗಿತೀರಲ್ಲಿ? ನನ್ನ ಕೂಡ ಮಾತಾಡ್ರಿ, ಏನು ತೊಂದರೆ ಇಲ್ಲ. ಏನು ತೆಗಿತೀರಿ? ಸಿಪ್ಪಿ ತೆಗಿತೀರಿ. ಸಿಪ್ಪಿ ತೆಗೆದು ನೀವು ಹೋಗಿ ಹೊಲದಾಗ ಬೀಜ ಬಿತ್ತಿರಲ್ಲ. ನೀವು ಬೀಜ ಬಿತ್ತಿರೇ ಹೊರತಾಗಿ ಸಿಪ್ಪಿ ಬಿತ್ತಿಲ್ಲ. ವಿಚಾರ ಮಾಡ್ರಿ. ನೀವು ಬಿತ್ತಿದ್ದು ಬೀಜ ಆಗಿದ್ರೆ ನಿಮ್ಮ ಕೈಯಾಗ ಮತ್ತೆ ಬರೋದು ಯಾವ್ದು ಬರ್ತೈತಿ? ಸಿಪ್ಪಿ ಬರ್ತೈತಲ್ಲ. ನೀವು ಹಾಕಿದ ಬೀಜಕ್ಕೆ ಮತ್ತೆ ಸಿಪ್ಪಿ ಹಾಕಿ ಕೊಟ್ಟವ ಯಾರು? ಅವನ ಅಲ್ಲ? ಇದನ್ನು ತಲೆಯಾಗಿ ಇಟ್ಕೋಬೇಕು. ಮತ್ತೆ ಸದಿ ಕೊಟ್ಟ, ಮತ್ತೆ ಸಿಪ್ಪಿ ಕೊಟ್ಟ, ಮತ್ತೆ ಹೆಂಗಿತ್ತ ಹಂಗೆ ಮಾಡಿ ಕೊಟ್ಟನಲ್ಲ. ಹತ್ತಿ ಬಿತ್ತಬೇಕಾದ್ರೆ ನೀವು ಹೆಂಗೆ ಮಾಡ್ತೀರಿ? ಹಳ್ಳಿ ತಕ್ಕೊಂತೀರಿ, ಬೀಜ ಬಿತ್ತುತ್ತೀರಿ, ಮತ್ತು ಹಳ್ಳಿ ಸಮೇತ ಕೊಡ್ತಕ್ಕಂಥವು ಯಾರು? ಅವನೇ ಇದ್ದಾನೆ. ಹಾಗಾಗಿ ಯಾರೂ ಕೂಡ ರಂಗನಾಥ ಸ್ವಾಮಿ ಅದಾನೋ ಇಲ್ಲೋ ಅಂತ ಪ್ರಶ್ನೆ ಮಾಡಿದ್ರೆ, ಅಷ್ಟರು ಅದಾನ ಅಂತ ಹೇಳಿದ್ರೆ ಮಾತ್ರ ಶಾನ್ಯರ, ಹೊರತಾಗಿ ಅವ ಇಲ್ಲ ಅಂತ ಹೇಳಿದ್ರೆ ದಡ್ರಾಕಿರಿ ನೀವು. ಅವ ಇಲ್ಲ ಅಂತ ಹೇಳಬೇಡ್ರಿ ಅಂತ ಹೇಳ್ತಾರೆ ನಿಜಗುಣ ಶಿವೈಗಳು. ಯಾವುದು ಜಾಣತನ ಅಂತಂದ್ರೆ, ಆ ರಂಗನಾಥ ಸ್ವಾಮಿ ಹೆಂಗದಾನ, ಏನು ಮಾಡ್ತಾನ, ಎಲ್ಲದಾನ ಅಂತ ತಿಳ್ಕೊಳ್ಳುವಂಥ ಜ್ಞಾನ ಏನೈತಲ್ಲ, ತಿಳುವಳಿಕೆ ಏನೈತಲ್ಲ, ಅದು ಜಾಣತನ ಅಂತ ಹೇಳ್ತಕ್ಕಂಥದ್ದು ನಿಜಗುಣ ಶಿವಯೋಗಿಗಳ ಅಭಿಪ್ರಾಯ ಆಗೈತಿ. ಯಾವನೋ ಒಬ್ಬ ಒಂದು ತಾಸು ಭಾಷಣ ಮಾಡಿದ್ನಂತೆ. ಏನಂತ ಭಾಷಣ ಮಾಡಿದ? ದೇವರಿಲ್ಲ, ದೇವರಿಲ್ಲ, ದೇವರಿಲ್ಲ. ಇದು ಮೈಕ್ ಐತಿ, ದೇವರಿಲ್ಲ ಅಂದವ. ಹಾರ್ಮೋನಿಯಂ ಐತಿ, ದೇವರಿಲ್ಲ. ತಬಲಾ ಡಗ್ಗ ಐತಿ, ದೇವರಿಲ್ಲ. ತಬಲಾ ಡಗ್ಗ ಐತಿ ಅನ್ನೋದಕ್ಕೆ ಬಾರಿಸಿದ್ರೆ ಗೊತ್ತಾಕೈತಿ, ಹಾರ್ಮೋನಿಯಂ ಐತಿ ಅನ್ನೋದಕ್ಕೆ ನುಡಿಸಿದ್ರೆ ಗೊತ್ತಾಕೈತಿ. ಈ ಮೈಕ್ ಐತಲ್ಲ, ಹಿಂಗೆ ಸಪ್ಪಳ ಮಾಡಿದ್ರೆ ಇದು ಕೇಳ್ತೈತಿ. ದೇವರಿಲ್ಲ. ದೇವರಿದ್ರೆ ಹಿಂಗೆ ಕಾಣ್ತಿತ್ತು ಅಂತ ಭಾಷಣ ಮಾಡಿದ. ಒಂದು ತಾಸು ಗಂಟ್ಲೆ ಭಾಷಣ ದೇವರಿಲ್ಲ ಅಂತ ಮಾಡಿದ. ಕೊನೆ ಕಾಲಕ್ಕೆ ಅವ ಭಾಷಣ ಮುಗಿಸೋಕ್ಕಿಂತ ಮೊದಲು ಒಬ್ಬ ಹುಡುಗ ಎದ್ದು ನಿಂತು, ನಿಮಗೆ ಬುದ್ಧಿ ಇಲ್ರಿ ಅಂದ. ಒಬ್ಬ ಹುಡುಗ ಎದ್ದು ನಿಂತು ಏನಂದ? ಭಾಷಣ ಮಾಡೋರಿಗೆ ನಿಮಗೆ ಬುದ್ಧಿ ಇಲ್ಲ ಅಂದ. ಸಣ್ಣ ಹುಡುಗದು. ನಿನಗೆ ಬುದ್ಧಿ ಇಲ್ಲ ಅಂದ ಕೂಡಲೇ ಅವನಿಗೆ ಭಾಳ ಒಂಥರ ಅಸಹ್ಯ ಆಗೋದಲ್ಲ. ಈ ಸಭಾದಾಗ ಬುದ್ಧಿ ಇಲ್ಲ ಅಂತಂದ್ರೆ ಸ್ವಲ್ಪ ಅಸಹ್ಯ ಆದಂಗೆ ಆಯಿತು. ಯಾಕೋ ನನಗ್ಯಾಕೆ ಬುದ್ಧಿ ಇಲ್ಲ ಅಂದವ. ಬುದ್ಧಿ ಎಲ್ಲೈತಿರಿ ನಿಮ್ದು ಅಂದವ. ಮೈಕ್ ಕಾಣಕ್ಕೆ ಹತ್ತೈತಲ್ಲ, ಹಂಗೆ ನಿಮ್ಮ ಬುದ್ಧಿನೂ ಕಾಣಿಸ್ರಿ ಅಂದವ. ಹಾರ್ಮೋನಿಯಂ ಕಾಣಕ್ಕೆ ಹತ್ತೈತಲ್ಲ, ಹಂಗೆ ನಿಮ್ಮ ಬುದ್ಧಿನೂ ಕಾಣಿಸ್ರಿ ಅಂದ. ಅದು ಒಳಗೈತಿ ತಲೆಯಾಗ ಅಂದವ. ನಮಗೆ ಹೊರಗೆ ತೆಗೆದು ತೋರಿಸಿದ್ರೆ ಐತೆ ಅಂತ ನಂಬವ್ರು ನಾವು ಅಂದವ ಹುಡುಗ. ಹೊರಗೆ ತೆಗೆದು ತೋರಿಸ್ಬೇಕು ನೀವು, ಅಂದ್ರೆ ನಂಬ್ತೀವಿ, ಇಲ್ಲ ಅಂದ್ರೆ ನಾವು ಇಲ್ಲ ಅಂತಲೇ ಹೇಳೋರು ಅಂತಂದ. ಹೊರಗೆ ತೆಗೆದು ತೋರ್ಸೋಕ್ಕಾಗಂಗಿಲ್ಲಪ್ಪ, ಅದು ಒಳಗೆ ಕೂತ್ಕೊಂಡು ಕೆಲಸ ಮಾಡ್ತಿದ್ದು ಬುದ್ಧಿ ಅಂದ. ಆ ಹುಡುಗ ಹೇಳ್ತಾನೆ, ಹೆಂಗೆ ನಿನ್ನ ಬುದ್ಧಿಯನ್ನು ತಲೆಯಾಗಿಂದ ಹೊರಗೆ ತೆಗೆದು ತೋರ್ಸಕ್ಕೆ ಬರಂಗಿಲ್ಲಲ್ಲ, ಹಂಗೆ ನಮ್ಮ ರಂಗನಾಥ ಸ್ವಾಮಿನೂ ಕೂಡ ಹೊರಗೆ ತೆಗೆದು ತೋರ್ಸಕ್ಕೆ ಬರಂಗಿಲ್ಲ, ಅವ ಒಳಗೆ ಕೂತ್ಕೊಂಡು ಕೆಲಸ ಮಾಡ್ತಾನೆ ಅನ್ನುವಂಥ ಮಾತನ್ನು ಆತ ಹೇಳ್ತಾನೆ. ಬುದ್ಧಿ ಹೆಂಗೆ ಮನುಷ್ಯನಿಗೆ ಕಾಣೋದಿಲ್ಲ, ಕೆಲಸಕ್ಕೆ ಉಪಯೋಗ ಆಗುತ್ತಲ್ಲ, ಹಂಗೆ ಆ ಬೊಮ್ಮನ, ಆ ಬ್ರಹ್ಮನ ಸೃಷ್ಟಿಯ ನಿಯಮಗಳು ಏನದಾವಲ್ಲ, ಅವೆಲ್ಲ ಅನುಭವಜನ್ಯನೇ ಹೊರತಾಗಿ ಅಧ್ಯಯನಜನ್ಯವಲ್ಲ. ಇವತ್ತಿನ ತನಕ ಎಲ್ಲ ವಿಜ್ಞಾನಿಗಳು ಎಲ್ಲದನ್ನೂ ತಿಳ್ಕೊಂಡಾರ, ಆದರೆ ಯಾರ ಬಗ್ಗೆ ತಿಳ್ಕೊಳ್ಳೋಕ್ಕಾಗಿಲ್ಲ?
ಯಾರ ಬಗ್ಗೆ ತಿಳ್ಕೊಳ್ಳೋಕ್ಕಾಗಿಲ್ಲ? ಬ್ರಹ್ಮನ ಬಗ್ಗೆ ತಿಳ್ಕೊಳ್ಳೋಕ್ಕಾಗಿಲ್ಲ. ಬ್ರಹ್ಮನ ಅರಿವು ಅಂತಕ್ಕಂಥದ್ದು ಈ ಸೃಷ್ಟಿನೇ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ. ಇನ್ನು ಬ್ರಹ್ಮನ ಬಗ್ಗೆ ಹೆಂಗೆ ಗೊತ್ತಾಗತ್ತ? ಈ ಸೃಷ್ಟಿಯನ್ನು ಯಾರು ಮಾಡ್ಯಾರಲ್ಲ ಅವ್ರ ಬಗ್ಗೆನೇ ಗೊತ್ತಾಗ್ತಾ ಇಲ್ಲ. ಅದು ಆ ಸೃಷ್ಟಿ ಬಗ್ಗೆನೇ ಗೊತ್ತಾಗ್ತಾ ಇಲ್ಲ. ಸೃಷ್ಟಿಕರ್ತನ ಬಗ್ಗೆ ಹೆಂಗೆ ಗೊತ್ತಾಗುತ್ತೆ? ಈಗ ನಿಮ್ಗೆ ನಿಮ್ಮೂರು ಎಷ್ಟು ದೊಡ್ಡದೈತಿ ಅಂತ ನಿಮಗೆ ಗೊತ್ತೈತಿ. ನಿಮ್ಮ ತಾಲೂಕು ಬೀಳಿಗೆ ಎಷ್ಟು ದೊಡ್ಡದು ಅನ್ನೋದು ನಿಮ್ಗೆ ಗೊತ್ತೈತಿ. ಬಾಗಲಕೋಟೆ ಜಿಲ್ಲಾ ಎಷ್ಟು ದೊಡ್ಡದು ಅನ್ನೋದು ಗೊತ್ತೈತಿ. ಕರ್ನಾಟಕ, ಭಾರತ ಎಷ್ಟು ಅನ್ನೋದು ನಿಮಗೆ ಗೊತ್ತಿರ್ಬೋದು. ಇಡೀ ಪ್ರಪಂಚ ಎಷ್ಟು ಅನ್ನೋದನ್ನು ಕೂಡ ನಿಮಗೆ ಗೊತ್ತಿರ್ಬೋದು. ಈ ಪ್ರಪಂಚಕ್ಕಿಂತ ಅಂದರೆ ಈ ಪ್ರಪಂಚ ಎದ್ರ ಮೇಲೆ ಐತಿ? ಈಗ ನೀವು ಎದ್ರ ಮೇಲೆ ಕುಂತೀರಿ ತಮ್ಮ? ಭೂಮಿ ಮೇಲೆ ಕುಂತೀರಿ. ಈ ಭೂಮಿ ಇಷ್ಟು ದೊಡ್ಡದೈತಲ್ಲ, ಈ ಭೂಮಿಗಿಂತ ಯಾವುದು ದೊಡ್ಡದು ಗೊತ್ತೇನು ನಿಮಗೆ? ಯಾವುದು ದೊಡ್ಡದು? ಭೂಮಿಗಿಂತ ಯಾವುದು ದೊಡ್ಡದಂದ್ರೆ ಸೂರ್ಯ. ನಿಮಗೆ ಏಟು ಕಾಣ್ತಾನವ? ಈ ಹೆಣ್ಮಗಳು ತಾನೊಬ್ಬಕ್ಕೆ ಹೋಗೋ ಬದಲು ಇಬ್ಬರು ನಿಮಿಷಗೊಂದು ಹೊಂಟ್ಲೋಡಿ. ಒಬ್ಬಕ್ಕೆ ಹೋಗ್ಬೇಕಿಲ್ಲ. ಇದು ಒಂದು ಭಾರಿ ಕೆಟ್ಟ ಚಾಳಿ ಇರ್ತೈತಿ. ತಾವಾಟ ಹೋಗಂಗಿಲ್ಲ, ಒಂದಿಬ್ಬರಿಗೆ ಚುಚ್ಚೆ ಹೋಗೋದು ಹಂಗೆ. ಆಕೆ ನಾನು ಬೇಕು ಅಂತ ಹೋಗ್ಕಳಿ, ಗೊತ್ತು ನನಗೆ. ಬೇಕು ಅಂತ ಹೋಗ್ಲಿ, ಚುಚ್ಚಿಕೊಂಡು ಹೋಗ್ಬೇಡ್ರಿ ಅಷ್ಟ. ಹೋಗಾಕೆ ನಾವು ಯಾರಿಗೂ ಬೇಡ ಅನ್ನಂಗಿಲ್ಲ. ಮಗ್ಲು ಕುಂತವ್ರಿಗೆ ಚುಚ್ಚಿಕೊಂಡು ಹೋಗ್ಬೇಡ್ರಿ. ಈ ಚುಚ್ಚೋದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ. ಅದು ಚುಚ್ಚೋದು ಜಾನ್ತನಲ್ರಿ. ಸುಮ್ಮ ನಾ ಚುಚ್ಚಿದ್ರು ಕುಂದಿರ್ತಿದ್ರು ಈಗ ಅವರು. ನಾ ಚುಚ್ಚಿದ್ರು ಕುಂದ್ರದಿಲ್ಲ, ಅವ್ರು ಚುಚ್ಚಿದ್ರೆ ಎದ್ದು ಹೇಳ್ತಾರೆ ನೋಡ್ರಿ. ಅವ್ರು ಮಜಾ ಹೆಂಗಿರ್ತೈತಿ. ನಿಮಗೊಂದು ಮಾತು ಹೇಳ್ತೀನಿ. ಈಗ ಆ ಹೆಣ್ಮಗಳು ಮೈಕ್ ತೊಗೊಂಡು ಏನಾರು ಹೋಗು ನಡಿ ಅಂದ್ಲನೇ? ಕರೆ ಹೇಳ್ರಿ ನಿಮಗೆ. ನಾವು ಮೈಕ್ ತೊಗೊಂಡು ಏನೋ ಹೇಳಕತ್ತೀವಿ ಅಂದ್ರೂ ನಮಗೆ ಬೇಕಾಗಿಲ್ಲ. ಇದು ಸುಮ್ಮನೆ ಎದ್ದು ನಿಂತು ಇಷ್ಟು ಮಾಡಿದ್ ನೋಡ್ರಿ. ಹೆಂಗೆ ಅಂದರೆ ಸಿಗ್ನಲ್ ಅದ. ಆ ಸಿಗ್ನಲ್ ಹೆಂಗೆ ತೊಗೊಂಡು ಹೋಗ್ತೈತಿ ಮನುಷ್ಯನಂದ್ರೆ ಅದು ಒಂದು ಜಾಣತನನೇ. ಅದು ಬಾ ಅಂದ್ರೆ ಬರಂಗಿಲ್ಲ ಅವ್ರು. ಎಲ್ಲಿ ಕರ್ಕೊಂಡು ಹೊಂಟಾಳ ಅವಕ್ಕೆ ಎರಡಕ್ಕೂ ಗೊತ್ತಿಲ್ಲ. ಉಳಿದಿದ್ದಕ್ಕೆ ಎಲ್ಲಿ ಕರ್ಕೊಂಡು ಹೊಂಟಾಳ ಅನ್ನೋದು ಗೊತ್ತಿಲ್ಲ. ಒಟ್ಟು ಹಿಂಗೆ ಸೊನ್ನೆ ಮಾಡ್ಯಾಳ ಅಂದ್ರೆ ಹೋಗ್ಬೇಕಷ್ಟೆ. ಬೇಕಾದ್ರೆ ನೀವು ಗಂಡಸ್ರೆ ಬಾ, ಹೆಣ್ಮಕ್ಳದ್ದು ಅಷ್ಟೇ ಅಲ್ಲ. ನೀವು ಬೇಕಾದ್ರೆ ಇಬ್ಬರು ನೀವು ಯಾರ ಮಗ್ಗಲು ಕುಂತವ್ರಿಗೆ ಹಿಂಗೆ ಸೊನ್ನೆ ಮಾಡಿ ಸುಮ್ಮನೆ ಹೊಂಟ ಬಿಡ್ತಾವೆ. ಈ ಸೊನ್ನೆ ಅನ್ನೋದು ಏನೈತಲ್ಲ, ನಾನು ಇವ್ರಿಗೆ ಅಮ್ಮರಿಗೆ ಕೇಳಿದೆ, ಶ್ರೀದೇವಿ ಅಮ್ಮವ್ರಿಗೆ ಈ ಕಾರ್ಯಕ್ರಮಕ್ಕೆ ಬರ್ಬೇಕ್ರಿಪ್ಪ ಅಂತಂದಾಗ, ಅಲ್ರಿ ಊರು ದ್ವಾಡ್ದನ್ರಿ ಅದು ಅಂತ ಕೇಳಿದೆ. ಊರು ದ್ವಾಡ್ದನಂತ ಕೇಳಿದ್ರೆ ಇಲ್ರಿ ಸಣ್ಣ ಊರು ಅಂತಂದ್ರೆ ಅವರು. ಮತ್ತು ವಿಷಯ ಎಷ್ಟು ಜಟಿಲವಾಗಿರ್ತಕ್ಕಂಥ ವಿಷಯ ಇಟ್ಟಿರಲ್ಲ. ಭಾಳ ಬುದ್ಧಿಜೀವಿಗಳು ಊರಾಗ ಇಂಥ ವಿಷಯಗಳನ್ನು ಇಡಬೇಕು, ಸಾಮಾನ್ಯ ವಿಚಾರಗಳನ್ನು ಅಲ್ಲಿ ಇಡಬೇಕು, ಮತ್ತು ಇದನ್ನ ಇಟ್ಟಿರಿಲ್ಲ ಅಂತ ನಾನಂದೆ. ಅದನ್ನು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಇವರು ಅನುಗ್ವಾಡಿ ಅಮ್ಮವ್ರು ಇಟ್ಟಾರಂತ ಹೇಳಿ. ಆಮೇಲೆ ಅವ್ರು ಹೇಳಿದ್ರು ಇಲ್ಲಿ ಬರ್ರಿ, ಆ ಊರ ಜನ ಭಾಳ ಶಾನ್ಯರದಾರ, ಎಷ್ಟೋ ದೊಡ್ಡ ಶಾಸ್ತ್ರ ಇಟ್ಟರು ಕೂಡ ತಿಳ್ಕೊತಾರ ಅಂದರು. ಆದರೂ ಒಂದು ನಿಮಗೆ ಗೊತ್ತಿರಲಿ, ನಮಗಿಂತ ಭಾಳ ಶಾನ್ಯರು ಯಾರು ಅಂತಂದ್ರೆ ಹಿಂಗೆ ಸೊನ್ನೆ ಮಾಡಿ ಎಬ್ಸವ್ರದಾರ ನೋಡ್ರಿ. ಅವರಂಥ ಶಾನ್ಯರು ಯಾರ್ಯಾರು ಅಲ್ಲ. ಖರೆ ಹೇಳ್ತೀನಿ ನಿಮ್ಗೆ. ನಾವು ಏಟು ಓದಿಕೊಂಡು ಬಂದು ಮಾಡಿದ್ರೆ ಏನೈತಿ? ನಾವು ಯಾರನ್ನೂ ಹಿಂಗೆ ಕುಂದ್ರಸೋಕ್ಕಾಗಲ್ಲ ನನಗೆ. ಬೇಕಾದ್ರೆ ಅವ್ರಿಗೆ ನಾ ಹಿಂಗೆ ಕುಂದ್ರ ಅಂದಿದ್ರೆ ಅವ್ರೇನು ಕುಂದಿರ್ತಿದ್ದಿಲ್ಲ. ಅವರು ಅದೇ ನಾನು ಹಿಂಗೆ ಎರಡು ಬೆರಳ ಮಾಡಲಿ ಹಿಂಗೆ ಕುಂದ್ರ ಅಂತಂದ್ರೆ ಅವ್ರೇನು ಕುಂದಿರ್ತಿದ್ದಿಲ್ಲ. ಎಷ್ಟು ವ್ಯತ್ಯಾಸ ಐತಿ ಇದಕ್ಕೂ ಭಾಳ ವ್ಯತ್ಯಾಸ ಐತಿ ನೋಡಿ. ಕೈ ನೋಡ್ಲಿಗ, ಕೈ ಹಿಂಗೆ ಮಾಡಿದ್ರೆ ಅದರ ತಾಕತ್ತ ಬೇರೆ, ಕೈ ಹಿಂಗೆ ಮಾಡಿದ್ರೆ ಅದರ ತಾಕತ್ತ ಬೇರೆ. ಏನು ಹೇಳಕತ್ತಿದ್ದು ನಾನು? ನಮಗೂ ನಗಸಕ್ಕೆ ಬರ್ತೈತಿ, ಆದ್ರೆ ನಗಸು ವಿಷಯ ಅಲ್ಲದು. ಈ ವಿಷಯ ಬಹಳ ಗಾಢವಾಗಿರ್ತಕ್ಕಂಥ ವಿಷಯ ಇದು. ಎದ್ರ ಬಗ್ಗೆ? ಸೃಷ್ಟಿಕರ್ತನನ್ನು ತಿಳ್ಕೊಳ್ಳೋದು. ನಿಜಗುಣ ಶಿವಗಳು ಏನಂತಾರಂದ್ರೆ, ಹೇ ಮನುಷ್ಯ, ನೀ ಬುದ್ಧಿಗೇಡಿ ಆಗಬೇಡ, ನೀ ಜಾನನಾಗು. ನೀ ಜಾನನಾಗಬೇಕಾಗಿತ್ತು ಅಂತಂದ್ರೆ ಯಾವನು ಸೃಷ್ಟಿಕರ್ತದನ ಅವನ ಬಗ್ಗೆ ತಿಳ್ಕೊ ಅಂತ ಹೇಳಕತ್ತಿದ್ದೆ. ಈಗ ಹೇಳಪ್ಪ ಶಿವರಾಯ, ನಾ ಎದ್ರ ಬಗ್ಗೆ ಹೇಳಕತ್ತಿದ್ದೆ ಹಿಂಗೆ ಮಾಡೋಕ್ಕಿಂತ ಮೊದಲು? ಸೂರ್ಯನ ಬಗ್ಗೆ ಹೇಳಕತ್ತಿದ್ದೆ. ಶಾನೆ ಅದಾನ, ಬೇಕಾದ್ರೆ ಅವ್ನು ಎದ್ದರ ಹೋಗ್ರಿ ಕುಂದ್ರಿ, ಅವ ಒಬ್ಬ ಬರೋಬ್ಬರಿ ಕುಂತ ನಮ್ಮ ಎದುರಿಗೆ. ಭೂಮಿ ಇಷ್ಟು ಭಾಳ ದೊಡ್ಡದು ಕಂಡಂಗೆ ಕಾಣುತ್ತಲ್ಲ ನಮಗೆ. ಸೂರ್ಯ ಒಂದು ಈಟ ಕಂಡಂಗೆ ಕಾಣ್ತಾನಲ್ಲ, ಆ ಸೂರ್ಯ ಎಷ್ಟು ದೊಡ್ಡವ ಈ ಭೂಮಿಗಿಂತ ಅಂದ್ರೆ ಭಾಳ ದೊಡ್ಡವ. ಮಜಾ ಹೆಂಗೈತಿ ನೋಡ್ರಿ. ನಮಗವ ಈಟ ಕಾಣ್ತಾನ, ನಮ್ಮ ಮನಾಗಿನ ರೊಟ್ಟಿ ಆಟ ಕಾಣ್ತಾನವ. ನಮ್ಮವು ಮಾಡಿದ ರೊಟ್ಟಿ ಸೈಜ್ ಅದನವ. ಎಲ್ಲಿ ನೋಡಾಕ ಎಷ್ಟು ಅದನ್ರಿ ಸೂರ್ಯ ಎಷ್ಟು ಆಗಲ್ಲದನಂದ್ರೆ ನಮ್ಮವನ್ ರೊಟ್ಟಿ ಆಟದನಂತ ಅನ್ನುವಂಗೆ ಕಾಣ್ತಾನವ. ಆದ್ರೆ ನಿಮಗೆ ಗೊತ್ತಿರಲಿ,
ಅವ ಎಷ್ಟು ದೊಡ್ಡವದಾನಪ್ಪ ಅಂತಂದ್ರೆ ಈ ಭೂಮಿ ಅವನು ಸುತ್ತ ಹಾಕ್ತೈತಿ ಹಿಂಗೆ, ಅಷ್ಟು ದೊಡ್ಡವ. ಒಂದು ಸೂಕ್ಷ್ಮ ಹೇಳ್ತೀನಿ, ಸ್ವಲ್ಪ ನಿಮಗೆ ಕಷ್ಟ ಅನಿಸಿದ್ರು ತಿಳ್ಕೋರಿ. ಈ ಬೊಮ್ಮನ ಬಗ್ಗೆ ಹೇಳಕತ್ತೀನಿ ನಿಮಗೆ, ಬ್ರಹ್ಮನ ಬಗ್ಗೆ. ಆ ಸೂರ್ಯ ಎಷ್ಟು ದೊಡ್ಡವದನಪ್ಪ ಅಂತಂದ್ರೆ, ಇಷ್ಟು ದೊಡ್ಡ ಭೂಮಿ, ಎಲ್ಲ ದೇಶ, ಎಲ್ಲ ಸಮುದ್ರ, ಎಲ್ಲ ಗುಡ್ಡ, ಏನೆಲ್ಲ ಒಳಗೊಂಡಿರ್ತಕ್ಕಂಥ ಈ ಭೂಮಿ ಇಷ್ಟು ದೊಡ್ಡದಾಗಿ ನಮಗೆ ಕಾಣುತ್ತಲ್ಲ, ಈ ಭೂಮಿ ಆ ಸೂರ್ಯನನ್ನು ಸುತ್ತ ಹಾಕಬೇಕಾತಪ್ಪ ಅಂತಂದ್ರೆ ವಿಚಾರ ಮಾಡಬೇಕು. ಅದು ಎಷ್ಟು ಗುಡಿ ದೊಡ್ಡದ, ನೀವು ಸುತ್ತ ಹಾಕೋರು ದೊಡ್ಡವ್ರ? ಗುಡಿ ದೊಡ್ಡದವ, ನೀವು ಸುತ್ತ ಹಾಕೋರು ದೊಡ್ಡವರು? ಗುಡಿ ದೊಡ್ಡದೈತದಲ್ಲ, ನೀವು ಪ್ರದಕ್ಷಿಣೆ ಹಾಕೋರು ಸಣ್ಣವ್ರದಲ್ಲ. ಈ ಭೂಮಿ ಅವನು ಸುತ್ತ ಹಾಕ್ತೈತಿ ಅಂತೇಳಿ ವಿಜ್ಞಾನಿಗಳು ಕಂಡು ಹಿಡ್ದಾರ. ವಿಚಾರ ಮಾಡ್ರಿ, ಸೂರ್ಯ ಬಹಳ ದೊಡ್ಡವ. ಈ ಬ್ರಹ್ಮ ಅಂತ ನಾವೇನು ಕರಿತೀವಲ್ಲ, ಬ್ರಹ್ಮ ಅಂತ ಏನು ಕರಿತೀವಲ್ಲ, ಆ ಬ್ರಹ್ಮ ಏನು ಸೃಷ್ಟಿ ಮಾಡ್ಯಾನಲ್ಲ ಇದನ್ನು ಬ್ರಹ್ಮಾಂಡ ಅಂಥೇಳಿ, ಬ್ರಹ್ಮಾಂಡ ಅಂತೇನು ಸೃಷ್ಟಿ ಮಾಡ್ಯಾನಲ್ಲ, ಇದಕ್ಕೆ ಬ್ರಹ್ಮಾಂಡ ಅಂತಾರೆ. ಇದಕ್ಕೆ ಎದಕ್ಕೆ ಬ್ರಹ್ಮಾಂಡ ಅಂತಾರೆ? ಬರೀ ಭೂಮಿಗೆ ಬ್ರಹ್ಮಾಂಡ ಅಂತಾರಂತ ಮಾಡಿರಿ ನೀವು? ಅಲ್ಲ, ನವಗ್ರಹಗಳ ಆಚೆಗಿರ್ತಕ್ಕಂತಹದ್ದು ಏನೈತಲ್ಲ ಅದು ಎಲ್ಲದೂ ಬ್ರಹ್ಮಾಂಡ. ನಿಮ್ಮ ತಲೆಯಾಗಿರಲಿ. ಬ್ರಹ್ಮಾಂಡ ಬೇರೆ ಐತಿ, ಭೂಮಿ ಬೇರೆ, ಸೂರ್ಯ ಬೇರೆ, ಚಂದ್ರ ಬೇರೆ, ಮಂಗಳ ಬೇರೆ, ಬುಧ ಬೇರೆ, ಗುರು ಬೇರೆ, ಶುಕ್ರ ಬೇರೆ, ಇವರೆಲ್ಲರೂ ಬೇರೆ. ಇವ್ರು ಎಲ್ಲರೂ ಏನದಾರಲ್ಲ, ಇವರು ಬ್ರಹ್ಮಾಂಡದೊಳಗೆ ಹೆಂಗದಾರ? ಇವರು ಬ್ರಹ್ಮಾಂಡದೊಳಗೆ ಹೆಂಗದಾರಪ್ಪ ಅಂತಂದ್ರೆ ಬಹಳ ವಿಚಿತ್ರ. ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಂತಂದ್ರೆ, ಒಬ್ಬ ಸೂರ್ಯನ ಆಯುಷ್ಯ 4000 ವರ್ಷಕ್ಕಿಂತ ಹೆಚ್ಚಂತ ಇಟ್ಕೊಳ್ಳೋಣ. ಹಂಗೆ 4000 ವರ್ಷ ಅಲ್ಲ, 40,000 ವರ್ಷ ಅಂತ ಅನ್ಕೊಳ್ಳೋಣ. ಇಂತಹ ಸೂರ್ಯರು ಎಷ್ಟು ಮಂದಿ ಅದಾರ ಗೊತ್ತೇನು ಬ್ರಹ್ಮಾಂಡದೊಳಗೆ? ನಿಮ್ಮ ಹೊಲದಾಗ ಕತ್ತಲ್ದಾಗ ಒಂದು ಹುಳ ಅಡ್ಡಾಡ್ತೈತಿ ಹಿಂಗೆ ಬೆಳಕು ಮಾಡ್ಕೊತ. ಎದ್ರ ಹುಳ ಅದು? ಬೆಂಕಿ ಹುಳ ಅಂತೀರಿ. ಇನ್ನು ಕೆಲವು ಮಂದಿ ಲೈಟಿನ ಹುಳ ಅಂತೀರಿ. ಅದು ಬೆಳಕು ಮಾಡ್ಕೊತ ಅಡ್ಡಾಡ್ತಿರ್ತೈತಿ ಹಿಂಗೆ. ಆ ಲೈಟ್ ಹಚ್ಚಾವ ಯಾರಪ್ಪ? ನಾ ಕೇಳ್ತೀನಿ. ಹಂಗೆ ಸುಮ್ಮ ಒಬ್ಬರು ಹೇಳ್ರಿ ನೋಡೋಣ. ಆ ಹುಳದೊಳಗೆ ಹಿಂಗೆ ಲೈಟ್ ಹಚ್ಕೊಂತ ಅಡ್ಡಾಡವ ಯಾರು? ಅದಕ್ಕೊಂದು ಲೈಟ್ ಕೊಟ್ಟು ಕಳಿಸ್ಯಾನಲ್ಲ ಅವ ಯಾರು? ಈ ಊರು ಪಂಚಾಯತಿ ಮೆಂಬರ್ ಕೊಟ್ಟು ಕಳಿಸ್ಯಾನ್ರಿ? ಏನು ಚೇರ್ಮನ್ ಕೊಟ್ಟಾನ? ಪಂಚಾಯತಿ ಚೇರ್ಮನ್? ಏನು ಈ ತಾಲೂಕಿನ MLA ಕೊಟ್ಟಾನ? ಆ ಹುಳಕ್ಕೆ ಲೈಟ್ ಕೊಟ್ಟಾವ ಯಾರ್ರಿ? ನಾ ಕೇಳ್ತೀನಿ. ಆ ಹುಳಕ್ಕೂ ಒಂದು ಬೆಳಕು ಕೊಟ್ಟಾನ ನೋಡ್ರಿ. ಈ ಬ್ರಹ್ಮಾಂಡ ಅಂತ ಏನೈತಲ್ಲ, ಅದರ ವಿಸ್ತೀರ್ಣ ಇನ್ನೂ ಯಾರೂ ಅಳತಿ ಮಾಡಿಲ್ಲ. ಬ್ರಹ್ಮಾಂಡದ ವಿಸ್ತೀರ್ಣವನ್ನು ಯಾರೂ ಅಳತಿ ಮಾಡಿಲ್ಲ. ನಿಮಗೆ ಗೊತ್ತಿರಲಿ, ಬ್ರಹ್ಮಾಂಡದೊಳಗೆ ಈಗೇನು ಸೂರ್ಯ ಅದನ್ನಲ್ಲ, ಇಂತಹ ಸೂರ್ಯರು ನಿಮ್ಮ ಹೊಲದಾಗ ಅಡ್ಡಾಡುವ ಮಿನುಕು ಹುಳ ಇದ್ದಂಗದಾರಂತ. ಆ ಬ್ರಹ್ಮನ ಸೃಷ್ಟಿ ಎಷ್ಟು ದೊಡ್ಡದು ಅನ್ನೋದನ್ನು ಅರ್ಥ ಮಾಡ್ಕೊಡ್ರಿ. ಹಂಗಾದ್ರೆ ಬ್ರಹ್ಮ ಎಷ್ಟು ದೊಡ್ಡವಿರಬೇಕು? ಬ್ರಹ್ಮಾಂಡನ ಹಿಂಗೆ ವಿಚಿತ್ರವಾಗಿ ಐತೆ ಅಂತಂದ್ರೆ ಅದನ್ನು ಸೃಷ್ಟಿ ಮಾಡಿದವ ಎಷ್ಟು ವಿಚಿತ್ರವಾಗಿರಬೇಕು? ಈ ಬ್ರಹ್ಮಾಂಡದ ಅರಿವನ್ನೇ ನಿಮಗೆ ಮಾಡಿಕೊಳ್ಳೋಕ್ಕಾಗಂಗಿಲ್ಲ ಅಂತಂದ ಮೇಲೆ ಆ ಬ್ರಹ್ಮನ ಅರಿವನ್ನು ನಿಮಗೆ ಹೆಂಗೆ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲಲ್ಲ. ಅದನ್ನು ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡೋದೇ ನಿಮ್ಮ ಜಾಣತನ ಅನ್ನುವಂತಹ ಮಾತನ್ನು ನಿಜಗುಣ ಶಿವಗಳು ಹೇಳ್ತಾರೆ. ನೀವು ಅದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗನಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಒಂದು ವಚನದ ಸಾಲಿದು. ಯಾವುದರ ಜ್ಞಾನವನ್ನು ಮಾಡ್ಕೋಬೇಕು? ಶಿವಚಿಂತೆ, ಶಿವಜ್ಞಾನ. ನಮಗೆ ಯಾವುದರ ಚಿಂತೆ ಇರಬೇಕಂದ್ರೆ ಹೆಂಡತಿ ಮಕ್ಕಳ ಚಿಂತೆ ಅಲ್ಲ, ತಂದೆ ತಾಯಿ ಚಿಂತೆ ಅಲ್ಲ, ಹೊಲ ಮನಿ ಚಿಂತೆ ಅಲ್ಲ, ಊರು ಚಿಂತೆ ಅಲ್ಲ. ಯಾವ ಚಿಂತೆ ಇರಬೇಕು ಅಂತಂದ್ರೆ ಶಿವನ ಚಿಂತೆ ಇರಬೇಕಂತ. ನೀವೆಲ್ಲರೂ ಯಾರು ಚಿಂತೆ ಮಾಡ್ತೀರಿ? ಒಬ್ಬರ ಶಿವನ ಚಿಂತೆ ಮಾಡಿರಿ? ಶಿವನ ಚಿಂತೆ ಮಾಡಿರಿ? ಇಲ್ಲ. ಈಗ ಯಾರ ಅಗಲಿ ಹಿಂಗೆ ಮಾಡಿ ಹೋದ್ರಲ್ಲ, ಅವ್ರ ಸಂಬಂಧಿಕರು ಇಲ್ಲಿ ಅದಿರಿ ಅಂತ ತಿಳ್ಕೊಳ್ರಿ. ಅವ್ರ ಸಂಬಂಧಿಕರು ಇಲ್ಲಿ ಕುಂತೀರಿ, ಯಾರೋ ಕುಂತೀರಿ ಅಂತ ತಿಳ್ಕೊಳ್ರಿ. ನೀವು ಯಾರು ಚಿಂತೆ ಮಾಡ್ತೀರಿ? ಎಲ್ಲಿಗೆ ಹೋದ್ವ ಏನ, ಎದಕ್ಕೆ ಹೋದ್ವ ಏನ, ಯಾವಾಗ ಬರ್ತಾವ ಏನ, ಹೊಳೆ ಬರುವಂಗದವ ಏನು, ಆ ಕಡೆ ಹೋಗ್ಕವ ಏನ? ಇಷ್ಟ ಇದು, ಬೇರೆ ಏನೂ ಇಲ್ಲ. ಅಂದ್ರೆ ಹೋದವ್ರ ಚಿಂತೆ ನೀವು ಮಾಡ್ತೀರಿ. ಯಾರೂ ಕೂಡ ಪರಮಾತ್ಮನ ಚಿಂತೆಯನ್ನು ಮಾಡೋರಿಲ್ಲ. ಶಿವಚಿಂತೆ ಶಿವಧ್ಯಾನವಿಲ್ಲದ ಮನುಜರು ಸಗನಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಇವತ್ತು ಸಾಯಂಕಾಲ
ನಿಮ್ಮ ಎಮ್ಮೆ ಅಥವಾ ನಿಮ್ಮ ಆಕಳ ಎತ್ತು ಸಗಣಿ ಹಾಕಿ ಹೋಗೈತಿ ರಸ್ತದಾಗ. ನಾಳೆ ಬೆಳಿಗ್ಗೆ ಹೋಗೋದ್ರೊಳಗೆ ಸಗಣಿ ಒಳಗೆ ಏನು ಕಾಣ್ತಾವ? ಯಾರು ನೋಡಿರಿ? ಶಬಾಷ್, ಅಷ್ಟರು ಹೇಳಾಕತ್ತಾರ ನೋಡ್ರಿ, ನಮ್ಮ ಹೆಣ್ಮಕ್ಳು ಹೇಳಾಕತ್ತಾರ. ಇವತ್ತು ರಾತ್ರಿ ಸಗಣಿ ಹಾಕಿದು ದನ ಅಂತಂದ್ರೆ ನಾಳೆ ಬೆಳಿಗ್ಗೆ ಅದ್ರಾಗ ಏನು ಕಾಣ್ತಾವ ಅಂತಂದ್ರೆ ಸಗಣಿ ತುಂಬ ಹುಳ ಕಾಣ್ತಾವ. ಸಗಣಿ ತುಂಬ ಹುಳ ಕಾಣ್ತಾವಲ್ಲ, ಆ ಹುಳಕ್ಕೆ ಹುಟ್ಟಿಸಿದವ್ರು ಯಾರು? ಬೆಳಗ್ಗೆ ಹರಿಯೋದ್ರೊಳಗೆ ಪುದು 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 ಹುಳ ಹುಟ್ಟ್ಯಾವಲ್ಲ, ಆ ಹುಳದೊಳಗೆ ಆ ಸಗಣಿ ಒಳಗೆ ಹುಳಗಳನ್ನು ಹುಟ್ಟಿಸಿಬಿಟ್ರಲ್ಲ. ಇರಲಿ, ಹೇ ಮನುಷ್ಯರೇ, ಯಾರು ದೇವರು ಅಂತದಾರಲ್ಲ ಆ ದೇವರನ್ನು ನೀವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಸಗಣಿ ಒಳಗೆ ಹುಟ್ಟಿದ ಹುಳ ಆದಂಗೆ ಹಾಕಿವಿ ಅಂತ ಹೇಳ್ತಾರೆ ನೋಡ್ರಿ. ಮಜಾ, ಸಗಣಿ ಒಳಗೆ ಹುಟ್ಟಿರ್ತಕ್ಕಂಥ ಹುಳಕ್ಕೂ ಮನುಷ್ಯನಿಗೂ ಏನೂ ವ್ಯತ್ಯಾಸ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ದಿನಕ್ಕೊಂದು 5 ನಿಮಿಷ ನೀವೇನದಿರಲ್ಲ, ಇನ್ನು ಮೇಲೆ ದಿನಕ್ಕೊಂದು 5 ನಿಮಿಷ ಯಾರ ಬಗ್ಗೆ ಧ್ಯಾನ ಮಾಡಬೇಕು? ದೇವರ ಬಗ್ಗೆ ಧ್ಯಾನ ಮಾಡಿರಿ. ದೇವರ ಬಗ್ಗೆ ಧ್ಯಾನ ಮಾಡಿದ್ರಿ ಅಂತಂದ್ರೆ ನಿಮಗೆ ಸಾಕಷ್ಟು ಆನಂದ ಆಗುತ್ತೆ ಅಂತಕ್ಕಂಥದ್ದು. ಬಹಳ ಓದಿಕೊಂಡು ಶಾನ್ಯರಾದ್ರೆ ಅದೇನು ಶಾನ್ಯತನ ಯಾವಾಗ ಹಾರಿ ಹೊಕ್ಕೈತಿ ಹೇಳೋಕ್ಕಾಗೋದಿಲ್ಲ, ಯಾವಾಗ ಬುಡ್ಮೇಲೆ ಆಕೈತಿ ಹೇಳೋಕ್ಕಾಗೋದಿಲ್ಲ. ಯಾವನೋ ಒಬ್ಬ ಗರಗದ ಮಡಿವಾಳಪ್ಪನ ಹತ್ರ ಹೋಗಿ ಬಹಳ ಓದಿಕೊಂಡವ. ಮಡಿವಾಳಪ್ಪನವ್ರ ಕಾಶಿಯಾಗಿ ಎಷ್ಟು ವರ್ಷ ಇದ್ರಿ ಅಂದ. 16 ವರ್ಷ ಇದ್ದೆ ಅಂದ. ಏನೇನು ಓದಿರಿ ಅಂದ? ಎಲ್ಲ ಓದಿನಪ್ಪ, ಇಂಥದ್ದು ನಾವು ಓದಿಲ್ಲ ಅನ್ನುವಂಗಿಲ್ಲ, ಎಲ್ಲ ಓದಿದ್ದೀನಿ, ತರ್ಕ ಶಾಸ್ತ್ರ ನ್ಯಾಯ ಎಲ್ಲದನ್ನೂ ಓದಿ ಮುಗಿಸಿದ್ದೀನಿ, ನಿನಗೇನಾಗಬೇಕಾಗೈತೆ ಹೇಳು ಅಂದ. ಅವ ಅಂದ, ನೀವು ಬಹಳ ಓದಿರಲ್ಲ, ಇಲ್ಲಿ ನಿಮ್ಮ ತರ್ಕ ನಡೀಲಿ, ಪರೀಕ್ಷೆ ನಡೀಲಿ ಅಂದವ. ಏನು ನಡೀಲಿಪ್ಪ ಹೇಳು? ನೀವು ಯಾವುದನ್ನು ಹೌದಂತೀರಿ ನೋಡ್ರಿ, ಅದನ್ನು ಹಾಲು ಮಾಡಿ ತೋರಿಸ್ತೀನಿ ಅಂದವ. ಇವ ಸುಮ್ ಕುಂತಾನಿವ. ಯಾರು? ತನ್ನ ಪಾಡಿಗೆ ಮಡಿವಾಳಪ್ಪ ಸುಮ್ಮ ಕುಂತ್ರಿ ಇವ ಬಂದ ನೋಡ್ರಿ, ಜಗಳಕ್ಕೆ ಬಂದಂಗಲ್ಲ ಇದು. ನೀವು ಯಾವುದು ಹೌದಂತಿರಲ್ಲ ಅದನ್ನು ಅಲ್ಲ ಮಾಡಿ ತೋರಿಸ್ತೀನಿ, ನೀವು ಯಾವುದು ಅಲ್ಲ ಅಂತಿರಲ್ಲ ಅದನ್ನು ಹೌದು ಮಾಡಿ ತೋರಿಸ್ತೀನಿ. ನೀವು ಅಲ್ಲ ಅಂದಿದ್ದು ಹೌದು ಮಾಡ್ತೀನಿ, ಹೌದಂದಿದ್ದನ್ನು ಅಲ್ಲ ಮಾಡ್ತೀನಿ, ನೀವು ಯಾವುದರ ಆರಿಸಿಗೋರಿ ಅಂದವ. ಅವ ಎಲ್ಲ ಬಲ್ಲವ, ಯಾರು ಕುಂತ್ಕೊಂಡವ. ಇವ ಬಂದವದಲ್ಲಿ ಇವ ಪಂಡಿತ್, ಇವ ಜ್ಞಾನಿ ಅಲ್ಲಿವ. ಇವ ಪಂಡಿತರಿಗೂ ಜ್ಞಾನಿಗಳಿಗೂ ಭಾಳ ವ್ಯತ್ಯಾಸ ಆಗ್ತೈತಿ, ಭಾಳ ಸೂಕ್ಷ್ಮ ವ್ಯತ್ಯಾಸ ಐತಲ್ಲಿ ಪಂಡಿತರಿಗೂ ಜ್ಞಾನಿಗಳಿಗೂ. ಇವ ಏನು ಮಾಡಿದ ಅಂತಂದ್ರೆ ಆ ಕೂಡ್ಲೇನೆ ಮಡಿವಾಳಪ್ಪ, ನೀ ಆರಿಸ್ಕೊಂತೀಯ ನಾ ಆರಿಸಿಗೋ, ನೀನ ಆರಿಸಿಗೋ, ಯಾವ್ದಾರ ಆರಿಸಿಗೋ ಅಂದವ. ಮಡಿವಾಳಪ್ಪ ಅಂದ, ನಾ ಯಾವುದನ್ನು ಹೌದಂತೀನಿ ನೀ ಅದನ್ನು ಅಲ್ಲ ಮಾಡಬೇಕು ಅಂದ. ಮಾಡ್ತೀನಿ ಅಂದವ. ಇವ ಮಡಿವಾಳಪ್ಪ ಕೂಡ್ಲೆ ಅವಾಗೊಂದು ಮಾತಂದ, ನೀ ನಿಮ್ಮಪ್ಪಗೆ ಹುಟ್ಟಿದಿ ಅಂತ ನಾ ಅಂತೀನಿ. ಏನು ಮಾಡ್ಬೇಕೀಗ? ಹೌದಂದಿದ್ದನ್ನು ಅಲ್ಲ ಮಾಡ್ತೀನಿ ಅಂತ ಬಂದಾನಿಲ್ಲವ, ಹೌದಂದಿದ್ದನ್ನು ಅಲ್ಲ ಮಾಡ್ತೀನಿ ಅಂತ ಬಂದಿದ್ನಲ್ಲ. ಇವ ಹೇಳಿದ ಮಡಿವಾಳಪ್ಪ, ನಿಮ್ಮ ಅಪ್ಪ ಹುಟ್ಟಿ ಅಂತ ನಾ ಅಂತೀನಿ, ಅದನ್ನು ಅಲ್ಲ ಮಾಡಿ ತೋರಿಸು ಅಂದ. ಒಂದೇ ಹೊಡೆತಕ್ಕೆ ಕಾಲಿಗೆ ಬಿದ್ದು ನೋಡ್ರಿ, ಒಂದೇ ಹೊಡೆತ, ಮತ್ತೊಂದೇನು ಪ್ರಶ್ನೆನೇ ಇಲ್ಲ. ಯಾವ ಜ್ಞಾನವನ್ನು ನೀನು ಸಂಪಾದನೆ ಮಾಡ್ಕೋಬೇಕು ಅಂತಂದರೆ, ಯಾರು ಹೊರಗಿನ ವಿದ್ಯೆಯನ್ನು ಒಳಗೆ ತಗೊಂಡು, ಹೊರಗಿನ ವಿದ್ಯೆಯನ್ನು ಒಳಗೆ ತೆಗೆದುಕೊಂಡು ನಾನು ಭಾಳ ಶಾನೆ ಅಂತ ತೋರ್ಸಕ್ಕೆ ಬರ್ತಾರಲ್ಲ, ನಾನು ಭಾಳ ಶಾನೆ ಅಂತ ತೋರ್ಸಕ್ಕೆ ಬರ್ತಾರಲ್ಲ, ಅವರ ಜ್ಞಾನವನ್ನು ಮಣ್ಣು ಮುಕ್ಕಿಸ್ಬೇಕಾದ್ರೆ ನೀ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಂಡಾಗ ಮಾತ್ರ ಅಂಥವ್ರು ಮಣ್ಣು ಮುಕ್ತಾರೆ, ಹೊರತಾಗಿ ಉಳಿದು ಯಾವ ಜ್ಞಾನಕ್ಕೂ ಆಗಲ್ಲ. ಮುಪ್ಪಿನ ಷಡಕ್ಷರಿ ಅಂತ ಒಬ್ಬರು ಬರ್ತಾರೆ. ಅಮ್ಮವ್ರಿಗೊಂದು ಮಾತು ಹೇಳ್ತೀನಿ ನಾನು, ಮುಂದಿನ ವರ್ಷ ಮುಪ್ಪಿನ ಷಡಕ್ಷರಿದು ಒಂದು ವಿಷಯ ಇಡಲಿಲ್ಲ. ಬಹಳ ಮಂದಿ ಮುಪ್ಪಿನ ಷಡಕ್ಷರಿ ವಿಷಯ ಇಡಂಗಿಲ್ಲ. ಮುಪ್ಪಿನ ಷಡಕ್ಷರಿ ಮತ್ತು ನಿಜಗುಂಡ್ರು ಒಂದೇ ಜಾಗದಾಗ ಕೂತ್ಕೊಂಡು ಶಾಸ್ತ್ರ ಬರೆದಾರ, ಒಂದೇ ಜಾಗದಲ್ಲಿ ಕೂತ್ಕೊಂಡು ಶಾಸ್ತ್ರ ಬರೆದಾರ ಇಬ್ಬರು ಕೂಡ ಶಂಭುಲಿಂಗನ ಬೆಟ್ಟದೊಳಗೆ. ಮುಪ್ಪಿನ ಷಡಕ್ಷರಿ ಸಾಹಿತ್ಯನೂ ಬಹಳ ಅದ್ಭುತವಾಗಿರತಕ್ಕಂತಹ ಸಾಹಿತ್ಯ. ನೀವು ಹಳೆಯ ಮಂದಿ ಓದಿರ್ತೀರಿ. ಆ ನಿಜಗುಂಡ್ರ ಶಾಸ್ತ್ರದ ಜೊತೆಗೆ ಮುಪ್ಪಿನ ಷಡಕ್ಷರಿ ಪಠ್ಯ ಪುಸ್ತಕಗಳಲ್ಲಿ ಪದ್ಯಗಳು ಬರ್ತಿದ್ವು. ಹೊಟ್ಟೆ ಬಹಳ ಕೆಟ್ಟದೆಂದು ಎಷ್ಟು ಕಷ್ಟ ಪಟ್ಟಿ ಪ್ರಾಣ ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವು, ಸುಟ್ಟ ಸುಣ್ಣದ ಹರಳಿನಂತೆ ಆಯಿತು ದೇಹವು. ಇದೈತಲ್ಲ, ಇದು ಯಾರ್ದಿದು? ಮುಪ್ಪಿನ ಷಡಕ್ಷರಿದು. ಮುಪ್ಪಿನ ಷಡಕ್ಷರಿ ಬಹಳ ದೊಡ್ಡ ಜ್ಞಾನಿ ನಿಜಗುಂಡ್ರಂಗ. ಈ ಜ್ಞಾನ ಬಹಳ ಓದಿಕೊಂಡವ್ರದ್ದು ಮತ್ತು ಭಾಳ ಬಲ್ಲವ್ರದ್ದು ಏನಾಗಿರ್ತೈತಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಒಬ್ಬವ ಅವ್ರು ಯಾರು ನೋಡಿ ಮಾತಾಡೋರು, ಮುಗಿಸೋನು ಮುಗಿಸ್ಬಿಡೋನು. ಎಷ್ಟಾಗೈತೆ ಟೈಮ್ ಈಗ?
ಇಲ್ಲಿಲ್ಲ ಅಂದ್ರೆ ಈಗ ಯಾವನೋ ಒಬ್ಬ ಮಾತಾಡಿದ್ರೆ ನೀವು ಓಸರು ಆ ಕಡೆ ನೋಡಾಕತ್ತೀರಿ, ಮೈಕ್ನಾಗ ಮಾತಾಡೋರನ್ನ ನೋಡುವಲ್ರಿ ನೀವು. ಏನಿದು ಏನು ಹೇಳಾಕತ್ತಿದ್ವಿ? ಎಷ್ಟಾಗಿ ಟೈಮ್ ರೀ? ಅಲ್ಲಲ್ಲ ಅಂದಾಜು ಹೇಳಂಗ ನಂಗೆ ಗೊತ್ತಿರ್ಬೇಕು. 40 50 ನಿಮಿಷ ಆಯ್ತು ನಾ ಮಾತಾಡಕತ್ತೀವಿ. ಇನ್ನೊಂದು 5-10 ನಿಮಿಷ ಮಾತಾಡಿ ಮುಗಿಸ್ಬಿಡ್ತೀನಿ. ಇದನ್ನೊಂದು ಪೂರ್ಣ ಮಾಡಬೇಕಲ್ಲ, ಪೂರ್ಣ ಮಾಡ್ತೀನಿ ಕೇಳ್ರಿ. ಮುಪ್ಪಿನ ಷಡಕ್ಷರಿ ಬಗ್ಗೆ. ಮುಪ್ಪಿನ ಷಡಕ್ಷರಿ ಭಾಷಣ ಮಾಡ್ತಾ ಇದ್ದ. ಯಾವುದ್ರ ಬಗ್ಗೆ? ಸಂಸಾರದ ಬಗ್ಗೆ ಮಾತಾಡ್ತಾ ಇದ್ದ. ಸಂಸಾರದ ಬಗ್ಗೆ ಹೇಳ್ತಾ 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 ಇರಬೇಕಾದ್ರೆ ಎಷ್ಟು ಹೇಳಿಬಿಟ್ಟ ಅಂತಂದ್ರೆ ಲೆಕ್ಕಿರ್ಲಾರ್ದಷ್ಟು ಹೇಳಿಬಿಟ್ಟ. ಒಬ್ಬ ಎದ್ದು ನಿಂತಂದ, ನೀ ನೋಡಿದ್ರೆ ಮದುವೆ ಆಗಿಲ್ಲ, ನೀ ನೋಡಿದ್ರೆ ಬ್ರಹ್ಮಚಾರಿ, ಇಷ್ಟೇ ಹಂಗೆ ಸಂಸಾರದ ಬಗ್ಗೆ ನಿನಗೆ ಗೊತ್ತು ಅಂದ. ಮಜಾ ಹೆಂಗೈತೆ ನೋಡ್ರಿ. ಇವಂಗ ಹೆಣ್ಣಂದ್ರೆ ಗೊತ್ತಿಲ್ಲ, ಹೆಣ್ಣಂದ್ರೆ ಮುಟ್ಟಿಲ್ಲ, ಹೆಣ್ಣಿನ ಜೀವನ ಹೆಂಗೆ ಗಂಡಿನ ಜೀವನ ಹೆಂಗೆ ಎರಡೂ ಕೂಡಿದ್ರೆ ಹೆಂಗೆ ಅಂತ ಶಾಸ್ತ್ರ ಹೇಳಕತ್ತಾನ. ಅವ ಎದ್ದು ನಿಂತವನ ಹೇಳ್ದ, ನೀ ಹೆಂಗೆ ಇಷ್ಟ ಕೊಂಡ ಹೇಳ್ತಿದ್ದೀನಿ ಅದನ್ನು ಅನುಭವಿಸಿದಿ ಅಂದ. ನೀ ಅನುಭವಿಸಿದಿ ಅಂತಂದು ಕೂಡಲೇ ಇವ ಹೇಳ್ದ, ನಾನು ಅನುಭವಿಸಿಲ್ಲಪ್ಪ, ಅಧ್ಯಯನದ ಮೂಲಕ ಹೇಳಕತ್ತೀನಿ ಅಂದ. ಅಧ್ಯಯನದಿಂದ ಇದು ತಿಳಿಯಂಗಿಲ್ಲ, ಅನುಭವಿಸಿದ್ರೆ ಅಷ್ಟೇ ತಿಳಿತೈತಿ ಅಂತ ಅವ ವಾದ ಮಾಡಿದ. ಒಬ್ಬವ ಅನುಭವಿಸಿದ್ರೆ ಅಷ್ಟೇ ತಿಳಿತೈತಿ ಅಂತಾನ, ಒಬ್ಬವ ಅಧ್ಯಯನದಿಂದ ತಿಳಿತೈತಿ ಅಂತಾನ. ಬಹಳ ಸೂಕ್ಷ್ಮ ವಾದ ನಡೆದಂಥ ಸಂದರ್ಭದೊಳಗೆ ಈ ಪ್ರಶ್ನೆಗೆ ಉತ್ತರವನ್ನು ನಾಳಿನ ದಿವ್ಸ ಕೊಡೋಣ ಅಂದವ. ಈ ಸಭಾಕ್ಕೆ ಉತ್ತರ ಕೊಡಬೇಕಾದ್ರೆ ನಾಳಿನ ದಿವ್ಸ ಕೊಡೋನು, ಇದು ಹೇಳೋದು ಕೇಳೋದಲ್ಲ, ನಾಳಿನ ದಿವ್ಸ ಕೊಟ್ಬಿಡು. ನಾ ಅನುಭವಿಸಿಲ್ಲ ಅಂತ ಇವ ಅಂದ, ನೀ ಅನುಭವಿಸಿದಿ ಅಂತ ಅವ ಅಂದ. ಈ ಅನುಭವಿಸಿಲ್ಲ ಅನುಭವಿಸಿದಿ ಅನ್ನುವಂತಹ ತರ್ಕಗಳು ನಡೆದಂಥ ಸಂದರ್ಭದೊಳಗೆ ಆ ಸಭೆಯನ್ನು ನಾಳೆಗೆ ಮುಂದೂಡಿದರು. ಇವ ಏನು ಪ್ರಶ್ನೆ ಕೇಳಿದ್ನಲ್ಲ, ಇವನು ಕರ್ಕೊಂಡು ಅವ ಕಾರ್ಯಕ್ರಮ ಮುಗಿದ ಮೇಲೆ ಹೊರಗಡೆ ಹೋದ. ಹೊರಗಡೆ ಅಂತಾರ ಏನಂತೀರಿ ನೀವು? ತಂಬಿಗೆ ತೊಗೊಂಡು ಹೋಗೋದಕ್ಕೆ, ತಂಬಿಗೆ ತೊಗೊಂಡು ಹೋಗ್ತಾರಲ್ಲ, ಶೌಚ ಅಂತಾರ, ಬಹಿರ್ದೇಶ ಅಂತಾರ, ಸಂಡಾಸ್ಗೆ ಹೋಗೋದು ಅಂತಾರ, ಟಾಯ್ಲೆಟ್ಗೆ ಹೋಗೋದು ಅಂತಾರ, ಹಿಂಗೆ ಬೇರೆ ಬೇರೆ ಅಂತಾರ. ತಂಬಿಗೆ ತೊಗೊಂಡು ಇಬ್ಬರು ಹೋದರು. ಕಾರ್ಯಕ್ರಮ ಮುಗಿದಿತ್ತು. ಇವ ಹೋಗಬೇಕಾದ್ರೆ ಕಿಸೆದಾಗ ಒಂದು ತಾಮ್ರದ ನಾಣ್ಯ ಇಟ್ಕೊಂಡಿದ್ದ. ತಾಮ್ರದ ನಾಣ್ಯ ನೋಡ್ರಿ, ಅವಾಗಿದ್ದು ನಾವು ಸಣ್ಣ ಹುಡುಗರಿದ್ದಾಗ ತಾಮ್ರದ ನಾಣ್ಯ ಇದ್ದು. ಆ ತಾಮ್ರದ ನಾಣ್ಯವನ್ನು ತೆಗೆದುಕೊಂಡು ಇಬ್ಬರು ಕೂಡಿ ಹೋಗಿದ್ರು. ಇವ ಏನು ಮಾಡಿದ, ಪ್ರವಚನ ಮಾಡವ ಅಂತಂದ್ರೆ ಅವನ ಕೈಯಾಗ ಕೊಟ್ಟ. ಮುಗಿದ ಮೇಲೆ ಕುಂತು ಎದ್ದ ಮೇಲೆ ಅವನ ಕೈಯಾಗ ಕೊಟ್ಟ ಏನು ಮಾಡ್ತಾನಪ್ಪ ಅಂತಂದ್ರೆ, ಇದನ್ನು ನಿಂದ್ರಾಗರ ನಂದ್ರಾಗರ ಅರ್ಧ ತುರುಕು ಅಂದ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಏನಂದವ? ನಿಂದ್ರಾಗರ ಸರಿ, ನಂದ್ರಾಗರ ಸರಿ, ಇದನ್ನ ಅರ್ಧ ಹಿಂಗೆ ಸಿಗಿಸು ಅಂದ. ಅವ ಯಾರದ್ರಾಗ ಒಂದ್ರಾಗ ಸಿಗಿಸಿದವ. ಆಯ್ತು, ಬಂದ್ರ ಮನೆಗೆ. ಅವ ನೀ ಅನುಭವಿಸಿದಿದನ ಅಂತೇನು ವಾದ ಮಾಡಿದವಿದ್ನಲ್ಲ, ಅವ ಹಿಂಗೆ ಅರ್ಧ ಇಟ್ಟಿದ್ದ. ಮತ್ತು ಮರುದಿವ್ಸ ಬೆಳಗ್ಗೆ ಅವ ಕರ್ಕೊಂಡು ಅಲ್ಲಿಗೆ ಹೋದ. ನಿನ್ನೆ ಎಲ್ಲಿಗೆ ಹೋಗಿದ್ವಿ ಅಲ್ಲಿಗೆ ಹೋಗುನಂತ. ಅದು ಅರ್ಧ ಸಿಕ್ಕೊಂಡಿತ್ತಲ್ಲ ತಾಮ್ರ ನಾಣ್ಯ, ಅದನ್ನು ಎತ್ತು ಅಂದವ. ಎತ್ತಂದವ ಯಾರಪ್ಪ ಹೇಳು, ನೀನೇ ಹೇಳು. ಎತ್ತದನ್ನ ಅಂದವ ಯಾರು? ಪ್ರವಚನ ಏನು ಮಾಡ್ತಾ ಇದ್ನಲ್ಲ ಅವ ಅದನ್ನು ಎತ್ತು ಅಂದ. ಅವ ಪ್ರಶ್ನೆ ಕೇಳಿದವ, ಅದನ್ನು ಎತ್ತಿದ. ಹಿಂಗೆ ಎತ್ತಿದ ಕೂಡಲೇ ಏನಾಯ್ತಂದ್ರೆ ಎಷ್ಟು ಸಿಕ್ಕೊಂಡಿತ್ತಲ್ಲ ಅಷ್ಟು ಲಕ ಹೊಳೆಯಾಕತ್ತಿತ್ತು, ತಳ ಹೊಳೆಯಾಕತ್ತಿತ್ತು, ಮ್ಯಾಲಿಂದು ಕರ್ರಗ ಕಾಣಕತ್ತಿತ್ತು. ಇವ ಪ್ರವಚನ ಮಾಡವ ಅವನಿಗೆ ಕೇಳ್ದ, ಇದ್ಯಾಕೆ ಲಕ ಹೊಳಿತೈತಿ ಅಂದ. ಅದ್ರಾಗ ಹುಳಿ ಐತಿ ಅಂದ. ನೋಡ್ರಿ ಇವ ಏನಂದ? ಅದ್ರಾಗ ಹುಳಿ ಐತಿ ಅಂದ. ಇದನ್ನ ಯಾವಾಗ ತಿಂದಿದ್ದಿ ನೀನು ಅಂದ. ಇದ್ರಾಗ ಹುಳಿ ಐತಿ ಅನ್ನೋದು ನಿನಗೆ ಯಾವಾಗ ಗೊತ್ತಾಗಿತ್ತು, ಇದನ್ನ ಯಾವಾಗ ತಿಂದಿದ್ದೆ ಅಂದ. ಅದ್ರಾಗ ಹುಳಿ ಇರ್ತೈತೆ ಅನ್ನೋದು ಓದಿ ತಿಳ್ಕೊಂಡಿನ್ರಿ ಅಂದವ. ಹೆಂಗೆ ಇದ್ರಾಗ ಹುಳಿ ಐತಿ ಅನ್ನೋದನ್ನು ಓದಿ ತಿಳ್ಕೊಂಡಿಯಲ್ಲ, ಹಂಗೆ ನಾನು ಸಂಸಾರದಾಗ ಏನೈತೆ ಅನ್ನೋದನ್ನು ಓದೇ ತಿಳ್ಕೊಂಡಿನೇ ಹೊರತಾಗಿ ಅನುಭವಿಸಿಲ್ಲ ಅದನ್ನು ಅನ್ನುವಂಥ ಮಾತನ್ನು ಹೇಳ್ತಾನೆ. ಇಲ್ಲಿ ಏನೈತಿ ಅಂತಂದ್ರೆ, ಒಂದು ಲೌಕಿಕ ಜ್ಞಾನ ಐತಿ, ಇನ್ನೊಂದು ಅಲೌಕಿಕ ಜ್ಞಾನ ಐತಿ. ಅಲೌಕಿಕ ಜ್ಞಾನವನ್ನು ತಿಳ್ಕೊಳ್ಳಬೇಕಾದ್ರೆ ಅದು ಬೇರೆ ಯಾವುದರಿಂದನೂ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅಲೌಕಿಕ ಜ್ಞಾನಿಗಳನ್ನು